ಹಲ್ಲಿ ಮೇಲೆ ಬಿದ್ದರೆ ಅದು ದೋಷಗಳ ಸೂಚನೆ ಎಂದು ಒಂದು ಪ್ರತೀತಿ ಇದೆ. ಇದರ ದೋಷದ ಪರಿಹಾರಕ್ಕೆ ಒಂದು ಕ್ಷೇತ್ರ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ಇತಿಹಾಸ ಕೂಡ ಇದೆ. ಗೌತಮ ಋಷಿಯ ಶಿಷ್ಯರು ಋಷಿಗೆ ನೀರು ನದಿಯಿಂದ ತರ್ತಾರೆ. ಅದರಲ್ಲಿ ಅವರಿಗೆ ಗೊತ್ತಿಲ್ಲದಂಗೆ ಹಲ್ಲಿ ಬಿದ್ದಿರುತ್ತೆ. ಆ ಪೂಜೆಗೆ ಆ ನೀರು ಅನರ್ಹವಾದ್ದರಿಂದ ಋಷಿಗಳು ಹಲ್ಲಿಯಾಗುವಂತೆ ತಮ್ಮ ಶಿಷ್ಯರಿಗೆ ಶಾಪ ಕೊಡುತ್ತಾರೆ. ಆ ಶಾಪದಿಂದ ತಮ್ಮನ್ನು ಕಾಪಾಡುವಂತೆ ಆ ಶಿಷ್ಯರು ಬೇಡಿಕೊಳ್ಳುತ್ತಾರೆ. ಆಗ ಋಷಿ ಸತ್ಯವ್ರತ ಕ್ಷೇತ್ರಕ್ಕೆ ಹೋಗಿ ಭಗವನ್ನಾರಾಯಣನ ಕುರಿತು ತಪಸ್ಸು ಮಾಡಲು ಶಿಷ್ಯರಿಗೆ ಹೇಳುತ್ತಾರೆ. ಶಿಷ್ಯರು ಸತ್ಯವ್ರತ ಕ್ಷೇತ್ರಕ್ಕೆ ಬಂದು ಹಲ್ಲಿ ರೂಪದಲ್ಲಿ ಭಗವಂತ ನಾರಾಯಣನನ್ನು ಪ್ರೀತಿಸಲು ತಪಸ್ಸು ಮಾಡುತ್ತಾರೆ. ಆಗ ನಾರಾಯಣ ದರ್ಶನ ಕೊಟ್ಟು ಅವರಿಗೆ ಅಲ್ಲಿಯೇ ದೇವಸ್ಥಾನದ ಗೋಡೆಯ ಮೇಲೆ ಹಲ್ಲಿ ರೂಪದಲ್ಲಿ ಇರುವಂತೆ ಆಜ್ಞೆ ಮಾಡುತ್ತಾನೆ. ಅವರು ಆ ದೇಹವನ್ನು ಬಿಟ್ಟ ಮೇಲೆ ಅದೇ ಜಾಗದಲ್ಲಿ ವರದರಾಜನ ಆಜ್ಞೆಯಂತೆ ಬಂಗಾರ ಮತ್ತು ಬೆಳ್ಳಿ ಹಳ್ಳಿಗಳನ್ನು ನಿಲ್ಲಿಸುತ್ತಾರೆ. ಇವತ್ತಿಗೂ ಯಾರು ವರದರಾಜ ಕ್ಷೇತ್ರ, ವರದರಾಜ ಸ್ವಾಮಿಯ ದೇವಸ್ಥಾನ ಕಾಂಚೀಪುರಂನಲ್ಲಿ ಇರುವುದು, ಅಲ್ಲಿ ಯಾರು ಈ ಬಂಗಾರ ಮತ್ತು ಬೆಳ್ಳಿ ಹಳ್ಳಿಗಳನ್ನು ಮುಟ್ಟುತ್ತಾರೋ ಈ ದೋಷ ನಿವಾರಣೆ ಆಗುತ್ತದೆ.